ಸ್ಟೂಡೆಂಟ್ಸ್ ಇವತ್ತು ಎಕ್ಸಾಮ್ 2 ಟೈಮ್ ಟೇಬಲ್ ಆಚೆ ಬಂದಿದೆ. ಈಗ ತುಂಬಾ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗಿರ್ತೀರಾ, ತುಂಬಾ ಸ್ಟೂಡೆಂಟ್ಸ್ ಟೆನ್ಷನ್ ಆಗಿರ್ತೀರಾ, ತುಂಬಾ ನಿಮ್ಮ ಮೈಂಡ್ ಅಲ್ಲಿ ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಎಲ್ಲಕ್ಕಿಂತ ಮೇನ್ ಕ್ವಶನ್ ಇದು, ಎಕ್ಸಾಮ್ 2 ರಿಸಲ್ಟ್ ನಿಮ್ದು KCT ರ್ಯಾಂಕ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾರಾ ಅಂತ. ಸ್ಟೂಡೆಂಟ್ಸ್ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಫಸ್ಟ್ ಆಫ್ ಆಲ್ ಗೊತ್ತಿರಬೇಕು, ಒಂದು KCT ಒಳ್ಳೆ ರ್ಯಾಂಕ್ ಬರ್ಬೇಕಂದ್ರೆ 50% ವೇಟೇಜು ನಿಮ್ ಸೆಕೆಂಡ್ PUC ಇರುತ್ತೆ, 50% ವೇಟೇಜ್ ನಿಮ್ದು KCT ಇರುತ್ತೆ. ಸೊ ಆಬ್ವಿಯಸ್ಲಿ ನೀವು ನಿಮ್ದು ಸೆಕೆಂಡ್ PUC ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರಲೇಬೇಕು. ಮಾರ್ಕ್ಸ್ ಅಕಸ್ಮಾತ್ ನೀವು ಚೆನ್ನಾಗಿ ಬಂದಿಲ್ಲ ಅಂದ್ರೆ ನಿಮ್ದು ಸೆಕೆಂಡ್ PUC ಅಲ್ಲಿ ನಿಮ್ದು ರ್ಯಾಂಕ್ ನಿಮ್ದು ಚೆನ್ನಾಗಿ ಬರಲ್ಲ. ದಟ್ ಇಸ್ ಕಾಮನ್ ಸೆನ್ಸ್. ಈಗ ಯಾವ್ದೇ ರೀಸನ್ಗೋಸ್ಕರ ನಿಮ್ದು ಎಕ್ಸಾಮ್ 1 ಅಲ್ಲಿ ಬಯಾಲಜಿ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಯಾವುದೋ ಒಂದು ಎಕ್ಸಾಮು ಚೆನ್ನಾಗಿ ಹೋಗಿಲ್ಲ. ಅವಾಗ ಏನ್ ಮಾಡ್ಬೇಕು ನೀವು? ಅವಾಗ ನಮ್ ಗೌರ್ಮೆಂಟ್ ಕಡೆ ನಿಮ್ಗೆ ಒಂದು ಚಾನ್ಸ್ ಸಿಗತ್ತೆ ನಿಮ್ದು ಮಾರ್ಕ್ಸ್ ಇಂಪ್ರೂವ್ ಆಗ್ಲಿ ಅಂತ. ಇಲ್ಲ ಅಂದ್ರೆ ನಿಮ್ದು ಲೆಟ್ಸ್ ನಿಮ್ದು ಬಯಾಲಜಿ ಫೇಲ್ ಆಗಿದ್ದೀರಾ, ಎಕ್ಸಾಮ್ 2 ನೀವು ಪಾಸ್ ಆಗಿ ಒಳ್ಳೆ ಮಾರ್ಕ್ಸ್ ತಗೋಬಹುದು ಕೂಡ. ಸೊ ಪ್ಲೀಸ್ ಎಲ್ಲರೂ ಕೂಡ ಎಕ್ಸಾಮ್ 2 ಗೆ ಅಪ್ಲೈ ಮಾಡಿ ಫಾರ್ ಮಾರ್ಕ್ಸ್ ಇಂಪ್ರೂವ್ಮೆಂಟ್. ಈಗ ಒಂದೆಲ್ಲಕ್ಕಿಂತ ಎರಡು ದೊಡ್ಡ ಕ್ವಶನ್ ಇರುತ್ತೆ ಮೈಂಡ್ ಅಲ್ಲಿ. ಸರ್ ನನ್ನ ಮಾರ್ಕ್ಸ್ ಇಂಪ್ರೂವ್ ಆದ್ರೆ ನನ್ನ ಸ್ಟಾರ್ ಮಾರ್ಕ್ ಬರುತ್ತಾ ಫೈನಲ್ ಪೇಪರ್ ಅಲ್ಲಿ, ಫೈನಲ್ ಮಾರ್ಕ್ ಶೀಟ್ ಅಲ್ಲಿ? ಏನೂ ಬರಲ್ಲ ಆ ತರ. ಬಟ್ ಇದೇ ಎಲ್ಲಕ್ಕಿಂತ ಮೇನ್ ದೊಡ್ಡ ಕ್ವಶನ್ ಸ್ಟೂಡೆಂಟ್ಸ್. ಏನು ಸರ್ ನಂದು ರಿಸಲ್ಟ್, ಎಕ್ಸಾಮ್ 2 ರಿಸಲ್ಟ್ KCT ರ್ಯಾಂಕ್ ಎಫೆಕ್ಟ್ ಮಾಡುತ್ತಾ? ಸ್ಟೂಡೆಂಟ್ಸ್ ಮಾಡುತ್ತೆ, ಕನ್ಸಿಡರ್ ಮಾಡ್ತಾರೆ. ಯಾಕಂದ್ರೆ KCT ಇದು ರಿಸಲ್ಟ್ ಲಾಸ್ಟ್ ಬರುತ್ತೆ. KCT ರಿಸಲ್ಟ್ ಎಕ್ಸಾಮ್ 2 ರಿಸಲ್ಟ್ ಆದ್ಮೇಲೆ ಬರುತ್ತೆ. ಸೊ ಆಬ್ವಿಯಸ್ಲಿ ಎಕ್ಸಾಮ್ 2 ನಿಮ್ದು ರಿಸಲ್ಟ್ ಬರುತ್ತಲ್ಲ, ಚೆನ್ನಾಗಿ ಇಂಪ್ರೂವ್ ಆಗಿರೋ ಮಾರ್ಕ್ಸ್, KCT ಕನ್ಸಿಡರ್ ಮಾಡೇ ಮಾಡ್ತಾರೆ. ಸೊ ಪ್ಲೀಸ್ ಸ್ಟೂಡೆಂಟ್ಸ್ ಅನ್ಕೋಲಿ, ಲೆಟ್ಸ್ ನಿಮ್ದು ಯಾವುದೋ ಒಂದು ನಿಮ್ದು ಪೇಪರ್ ಚೆನ್ನಾಗಿ ಹೋಗಿಲ್ಲ, ಯಾವ ರೀಸನ್ಗೋಸ್ಕರ ಎಕ್ಸಾಮ್ 2 ಅಪ್ಲೈ ಮಾಡಿ, ಫ್ರೀ ಇರುತ್ತೆ. ಲಾಸ್ಟ್ ಇಯರ್ ಇತ್ತು, ಈ ವರ್ಷ ಚಾರ್ಜ್ ಮಾಡ್ಬೋದು, ಓಕೆನಾ? ಫ್ರೀ ಆಗಿರುತ್ತೆ, ಎಲ್ಲ ಮಾಡ್ತಾರೆ, ಅಪ್ಲೈ ಮಾಡಿ. ಯಾರಿಗೊತ್ತು ಒಳ್ಳೆ ಮಾರ್ಕ್ಸ್ ಬಂದ್ರೆ, ಇಂಪ್ರೂವ್ ಆಗಿರೋ ಮಾರ್ಕ್ಸ್ ನಿಮ್ದು KCT ರ್ಯಾಂಕು ಇಂಪ್ರೂವ್ ಆಗುತ್ತೆ. ಸೊ ಒಳ್ಳೆ ಆಪರ್ಚುನಿಟಿ ಎಲ್ಲರ ಮಕ್ಕಳಿಗೆ ಇದು. ನಿಮ್ಗೆ ಎಕ್ಸಾಮ್ 2ಗೆ ಹೆಲ್ಪ್ ಬೇಕಂದ್ರೆ ಕಮೆಂಟ್ ಅಲ್ಲಿ ಹಾಕಿ ಸ್ಟೂಡೆಂಟ್ಸ್. ವಿ ವಿಲ್ ಮೇಕ್ ಒನ್ ಶಾರ್ಟ್ ಲೆಕ್ಚರ್ಸ್, ಒನ್ ಶಾರ್ಟ್ ಬಯಾಲಜಿ, ಒನ್ ಶಾರ್ಟ್ ಫಿಸಿಕ್ಸ್, ಒನ್ ಶಾರ್ಟ್ ಕೆಮಿಸ್ಟ್ರಿ ಮಾಡ್ತೀವಿ ಫಾರ್ ಎಕ್ಸಾಮ್ 2, ಆರ್ ಫಿಕ್ಸ್ ಕ್ವೆಶನ್ಸ್ ಫಾರ್ ಎವ್ರಿಥಿಂಗ್ ಮಾಡ್ತೀವಿ. ಸೊ ಈಗಿಂದ ನೀವು ಪ್ರಿಪೇರ್ ಮಾಡ್ತಾ ಹೋಗ್ಬೋದು. ನಿಮ್ದು ಎಕ್ಸಾಮ್ 2 ಸ್ಟಾರ್ಟ್ ಆಗ್ತಿರೋದು 25th ಇಂದ, ಏಪ್ರಿಲ್ 25th ಸ್ಟಾರ್ಟ್ ಆಗ್ತದೆ ಎಕ್ಸಾಮ್ 2, ಓಕೆನಾ? ಬಟ್ ಈಗ ಎಕ್ಸಾಮ್ 3 ಬಗ್ಗೆ ಏನು ಸ್ಟೂಡೆಂಟ್ಸ್, ಜನರಲ್ ಆಗಿ ಎಕ್ಸಾಮ್ 3 ಇಸ್ ಟೂ ಲೇಟ್, ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಎಕ್ಸಾಮ್ 3 ರಿಸಲ್ಟ್ ಬರೋಷ್ಟರಲ್ಲಿ. ಸೊ ಜನರಲಿ ಎಷ್ಟೊಂದು ತುಂಬಾ ರಿಸಲ್ಟ್ ಎಕ್ಸಾಮ್ 3 ರಿಸಲ್ಟ್ ಕನ್ಸಿಡರ್ ಮಾಡಲ್ಲ. ಸೊ ಐ ವುಡ್ ರೆಕಮೆಂಡ್ ಎಕ್ಸಾಮ್ 2 ಅಲ್ಲಿ ಎಲ್ಲ ಮುಗಿಸ್ಕೊಂಬಿಡಿ, ಒಳ್ಳೆ ಮಾರ್ಕ್ಸ್ ಎಲ್ಲಾದ್ರೂ ಬರಲಿ ಅಂತ, ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್, ಟೇಕ್ ಕೇರ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಯ್ತು. ವಿಡಿಯೋ ಹೆಲ್ಪ್ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಿಕಾಸ್ ನಾವು KCT ಮತ್ತೆ ಎಕ್ಸಾಮ್ 2 ಕಂಟೆಂಟ್ ಮಾಡ್ತಾ ಇರ್ತೀವಿ ಇನ್ಮೇಲೆ, ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್, ಬಾಯ್ ಅಂಡ್ ಟೇಕ್ ಕೇರ್.